ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಿ ಇಲ್ಲವೇ ವಿಷ ಕೊಡಿ ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಫೆಬ್ರವರಿ 27ರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಸೇನೆಯ ಜಿಲ್ಲಾ ಅಧ್ಯಕ್ಷ ಅಣ್ಣವೀರ್ ಹೆಬ್ಬಾಳೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಪ್ರಮುಖ ಬೆಳೆಯಾದ ತೊಗರಿ, ಜೋಳ, ಕಡಲೆ, ಹತ್ತಿ ಮತ್ತು ಕಬ್ಬು ಬೆಳೆಗಳಿಗೆ ಕಳೆದ 2 ವರ್ಷಗಳಿಂದ ಬೆಂಬಲ ಬೆಲೆ ಸಿಗುತ್ತಿಲ್ಲ. ಆದ್ದರಿಂದ ನಮ್ಮ ಜಿಲ್ಲೆಯ ಪ್ರಮುಖ ಬೆಳೆಯಾದ ತೊಗರಿಗೆ 13,000 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ಬೆಂಬಲ ಬೆಲೆ ಕೊಡಬೇಕು. ಕಬ್ಬಿಗೆ 3,500 ರೂಪಾಯಿಗಳಂತೆ ಪ್ರತಿ ಟನ್ಗೆ ಕೊಡಬೇಕು. ಅಲ್ಲದೆ ಕಬ್ಬಿನ ಕಟಾವಿನ ಸಮಸ್ಯೆ ಮತ್ತು ಬಾಕಿ ಉಳಿದ ಮೊತ್ತವನ್ನು ಪಾವತಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಫೆಬ್ರವರಿ 27ರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಇದೇ ದಿನಾಂಕ 27/2/2026 ಬೆಳಗ್ಗೆ ರೈತರ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು, ಅಂದರೆ ನಮ್ಮ ಜಿಲ್ಲೆಯ ಪ್ರಮುಖ ಬೆಳೆಗಳಾದ ತೊಗರಿ, ಕಡಲೆ, ಹೆಸರು, ಉದ್ದು, ಕಬ್ಬು, ಹತ್ತಿ ಇನ್ನಿತರ ಪ್ರಮುಖ ಬೆಳೆಗಳ ಕಳೆದ 2 ವರ್ಷಗಳಿಂದ ಬೆಂಬಲ ಬೆಲೆ ರೈತರಿಗೆ ಸಿಗುತ್ತಿಲ್ಲ. ಅಲ್ಲದೆ ಅದೇ ಕಾರಣದಿಂದ ಮತ್ತು ನಮಗೆ ಬೆಳೆದ ಬೆಂಬಲ ಬೆಳೆಗಳಿಗೆ ಪ್ರಮುಖವಾಗಿ ನಮ್ಮ ತೊಗರಿ ಬೆಳೆಗೆ 13,000 ರೂಪಾಯಿ ಮತ್ತು ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕಂತ ಹೇಳಿ, ಅಲ್ಲದೆ ಕಬ್ಬಿನ ಕಟಾವಿನ ಸಮಸ್ಯೆನೂ ತುಂಬಾ ಆಗ್ತಾ ಇದೆ ರೈತರಿಗೆ. ಅಲ್ಲದೆ ರೈತರು ಈಗಾಗಲೇ ಕಾರ್ಖಾನೆಗೆ ಬೆಳೆದಂತ ಕಬ್ಬಿಂದ ಇನ್ನೂ ಬಾಕಿ ಹಣ ಪಾವತಿ ಆಗಿಲ್ಲ. ಅಲ್ಲದೆ ನಮ್ಮ ಪ್ರಮುಖ ಜಿಲ್ಲೆಯಲ್ಲಿ 4 ಅಣೆಕಟ್ಟುಗಳು ಈ ಭಾಗದ ಬೆಣ್ಣೆತೊರ, ಗಂಡೋರಿನಾಲ, ಅಮರ್ಜ ಮತ್ತು ಮುಲ್ಲಾಮಲೆ ಈ 4 ಅಣೆಕಟ್ಟುಗಳು ರೈತರ ಕಲ್ಯಾಣದ ಹೆಸರಿನಲ್ಲಿ ಅನುಷ್ಠಾನಗೊಂಡು ಸುಮಾರು ವರ್ಷಗಳಾದರೂ ಇವತ್ತಿಗೂ ಮುಖ್ಯ ಕಾರಣಗಳಿಂದ ರೈತರಿಗೆ ನೀರು ಸಿಗ್ತಾ ಇಲ್ಲ. ಇದಕ್ಕೆ ಮುಖ್ಯವಾಗಿ ಕಾರಣ ಏನಂತಂದ್ರೆ ಇಲ್ಲಿಯ ಅಧಿಕಾರಿಗಳ, ನೀರಾವರಿ ಇಲಾಖೆ ಅಧಿಕಾರಿಗಳ ಲೋಪದೋಷಗಳೇ ಕಾರಣ. ಇದಕ್ಕೆ ಮುಖ್ಯ ಕಾಲುವೆಗಳು ಪ್ರಾರಂಭದಿಂದಲೇ ಫೇಲ್ಯೂರ್ ಆಗಿದೆ. ಏನ್ ಫೇಲ್ಯೂರ್ ಆಗಪ್ಪ ಅಂತಂದ್ರೆ ಮುಖ್ಯ ಕಾಲುವೆಗಳು ಜಮೀನಿಗಿಂತ 10 ಅಡಿ ಆಳದಲ್ಲಿದ್ದಾವ. ಅದರಿಂದ ಡಿಸ್ಟ್ರಿಬ್ಯೂಟರ್ ಕೆನಾಲ್ ಹೋಗ್ಬೇಕಾದ್ರೆ ಮತ್ತೆ 20 ಅಡಿ ಹೋಗ್ಬೇಕು, ಮತ್ತೆ FIC ಹೋಗ್ಬೇಕಂದ್ರೆ ಮತ್ತೆ ಇದಾಗ್ತದ. ಒಟ್ಟ ಟೋಟಲಿ FIC ಡಿಸ್ಟ್ರಿಬ್ಯೂಟರ್ ಕೆನಾಲ್ಗಳು ರೈತರಿಗೆ ಯಾವುದೇ ರೀತಿಯಲ್ಲಿ ಆಗಿಲ್ಲ, ಆದ್ರೂ ಉಪಯೋಗಕ್ಕಿಲ್ಲ. ಅದರ ಸಲುವಾಗಿ ಅವುಗಳನ್ನು ಏನದ ಮತ್ತೊಂದ್ಸಲ ಟೀಮ್ ರೆಡಿ ಮಾಡಿ ಅದಕ್ಕೆ ಸೂಕ್ತವಾದ ಸಮೀಕ್ಷೆ ನಡೆಸಿ ಅದು ಏನದ ಕಾರ್ಯ ಅನುಷ್ಠಾನಗೊಳಿಸಬೇಕು ಮತ್ತು ರೈತರಿಗೆ ಈ ವರ್ಷದಲ್ಲಿ ನೀರಿನ ಎಲ್ಲ ಡ್ಯಾಮ್ಗಳಿಂದ ಮುಖ್ಯ ಕಾಲುಗಳಿಗೆ ನೀರು ಹರಿಸಬೇಕಂತೇಳಿ ಕೇಳ್ಕೊಳ್ತೀನಿ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.